ಸರ್? ಹೇಳು, ಯಾಕೆ ಕೊಲೆ ಮಾಡಿದೆ? ಈ ಕೇಸು ಆದಷ್ಟು ಬೇಗ ಕ್ಲೋಸ್ ಆಗಬೇಕು. ನಾನು ಕೊಲೆ ಮಾಡಿಲ್ಲ ಸರ್. ಮತ್ತಾರೋ ಮಾಡಿದ್ದು? ಶಿವ ಸರ್. ಈ ಕೊಲೆ ಮಾಡಿದವನು ಶಿವನೇ, ಬಸವ ಅಲ್ಲ. ಗೌಡ್ರೆ, ನಾನು ನಿಮಗೆ ಸಮಾಧಾನವಾಗಂಥ ವಿಷಯ ಹೇಳಕ್ಕೆ ಬಂದೆ. ನಿಮ್ಮ ಆಸೆಯಂತೆ ನಿಮ್ಮ ಬಸವನಿಗೆ ಈ ಕೇಸಿಂದ ಮುಕ್ತಿಗೊಳಿಸಿ ಹೊರಗಡೆ ತರ್ತಾ ಇದ್ದೀನಿ. ಏನು, ನಮ್ಮ ಬಸವನ್ನ ನಿಜವಾಗ್ಲೂ ಹೊರಗೆ ತರ್ತಾ ಇದ್ದೀರಾ? ಹೌದು, ಆದರೆ ನೀವು ಕೆಲವೊಂದು ವಿಚಾರಗಳನ್ನು ನನಗೆ ಹೇಳಬೇಕು. ಶಿವನ ಬಗ್ಗೆ ನಿಮ್ಗೇನು ಗೊತ್ತಿದೆಯೋ ಹೇಳಿ. ಹಾ, ಶಿವನ? ಶಿವ ನಿಮ್ಮ ಮಗನ ಕೊಂದಿದ್ದು ಬಸವ ಅಲ್ಲ, ಶಿವ. ಹೇಳಿ, ಶಿವ ಎಲ್ಲಿದ್ದಾನೆ? ಶಿವ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಅವನು ನನ್ನ ಹತ್ರ ಕೆಲಸ ಬಿಟ್ಟು 6 ತಿಂಗಳಾಯ್ತು. ದಯವಿಟ್ಟು ಹೇಗಾದರೂ ಮಾಡಿ ಶಿವ ಎಲ್ಲಿದ್ದಾನೆ ಅಂತ ಕಂಡುಹಿಡಿ. ಶಿವ ಶಿವ ಯಾಕೆ ತಲೆ ಮರೆಸ್ಕೊಂಡಿದ್ದಾನೆ? ಕಾನೂನಿನ ಭಯನ ಇಲ್ಲ ಗೌಡ್ರ ಭಯನ? ಗೌಡ್ರ ಮಗ ಸತ್ತಿರೋದು ಈಗ, ಆದರೆ ಶಿವ ತಲೆ ಮರ್ಚ್ಕೊಂಡಿರೋದು 6 ತಿಂಗಳ ಹಿಂದೆ. ಬಸವ, ನೀನು ಹೋಮ್ ಮಿನಿಸ್ಟರ್ಗೆ ಹೇಗೆ ಗೊತ್ತು? ಹೋಮ್ ಮಿನಿಸ್ಟ್ರಿಗೆ ನಾನು ಗೊತ್ತಿದ್ದೀನಾ? ಅದೇನೋ ನಂಗೆ ಗೊತ್ತಿಲ್ಲ ಸರ್. ಮತ್ತೆ ಅವ್ರು ಯಾಕೆ ಈ ಕೇಸಿಂದ ನಿನ್ನನ್ನು ಹೊರಗಡೆ ತರಬೇಕಂತ ಇದ್ದಾರೆ? ಗೊತ್ತಿಲ್ಲ ಸರ್. ಹಂಗಲ್ವೋ, ಏನು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯ. ಹಾಗಾದರೆ ಹೋಮ್ ಮಿನಿಸ್ಟ್ರು ಯಾಕೆ ನಿನ್ನನ್ನು ಈ ಕೇಸಿಂದ ಹೊರಗಡೆ ತರಬೇಕು ಅಂತ ರಿಸ್ಕ್ ತಗೊತಾ ಇದ್ದಾರೆ? ಅದೇ ನಂಗೆ ಗೊತ್ತಾಗ್ತಿಲ್ಲ ಸರ್. ಹೋಮ್ ಮಿನಿಸ್ಟ್ರು ನನ್ನನ್ನು ಯಾಕೆ ಹೊರಗಡೆ ತರ್ತಾರೆ? ಹೋಮ್ ಮಿನಿಸ್ಟ್ರು ನಾನು ಸರ್, ನನಗೊಂದು ಅನುಮಾನ. ಏನದು? ಹೋಮ್ ಮಿನಿಸ್ಟ್ರು ನನ್ನ ಕಾಪಾಡೋ ನೆಪದಲ್ಲಿ ಅವ್ರಿಗೆ ಬೇಕಾದವ್ರನ್ನ ಯಾರಾದರೂ ಕಾಪಾಡ್ತಿದ್ದಾರಾ ಅಂತ. ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅನುಮಾನ ಅಂತ ಯಾರ ಮೇಲೂ ಸರ್? ಹೋಮ್ ಮಿನಿಸ್ಟ್ರು ಮಗನ್ನ ವಿಚಾರಿಸಿದ್ರೆ ಹೇಗೆ? ಹೋಮ್ ಮಿನಿಸ್ಟ್ರಿಗೆ ಮಗ ಇಲ್ಲ, ಮಗಳು. ಅರ್ಜುನ್, ನನ್ನ ಮಗನ ಎನ್ಕ್ವೈರಿ ಮಾಡಲೇಬೇಕಾ? ಹೌದು ಸರ್. ಸಮಯ ಬಂದರೆ ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕಾಗತ್ತೆ. ಆಯಿತು, ನನ್ನ ಮಗನ ಎನ್ಕ್ವೈರಿನ ಮನೆಯಲ್ಲೂ ಬೇಡ, ಕೋರ್ಟ್ ಸ್ಟೇಷನ್ಲೂ ಬೇಡ. ಹೇಳಿ ಸರ್, ನೀವು ಯಾವ ಪ್ಲೇಸ್ ಹೇಳ್ತೀರೋ ಅಲ್ಲೇ ಮಾಡೋಣ. ತುಂಬ ಎದುರಿದೆಯಾ? ಮುಖ ಒರೆಸ್ಕೊ, ಹೆದರಬೇಡ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಅವಳು ನನಗೆ ಪರಿಚಯನೇ ಇಲ್ಲ. ಅವಳು ಅಂದರೆ ಯಾರು? ಅವಳು ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತಿದೆಯಮ್ಮ. ನಿನಗೇನು ಗೊತ್ತು ಅವಳ ಬಗ್ಗೆ? ಅವಳು ಯಾರು? ಅವಳ ಹೆಸರೇನು? ನನಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಅವಳು ಅವತ್ತೇ ನನಗೆ ಪರಿಚಯ ಆಗಿತ್ತು. ಅವತ್ತಂದ್ರೆ ಯಾವತ್ತು? ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಬಡ ಹುಡುಗಿ ಎಜುಕೇಷನ್ ಸಂಬಂಧಪಟ್ಟ ಹಾಗೆ ತುಂಬ ಐಡಿಯಾಗಳನ್ನು ಶೇರ್ ಮಾಡ್ತಾ ಇದ್ಲು. ಆ ಐಡಿಯಾಸ್ಗಳು ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು. ಯಾಕೋ ಏನೋ ಆ ಹುಡುಗಿಗೆ ನಾನು ಹೆಲ್ಪ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ನನ್ನ ತಂದೆನ ಕರ್ಕೊಂಡು ಆ ಊರಿಗೆ ಹೋಗಿದ್ದೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಸಂಗೀತ. ಅಪ್ಪ, ನಾನು ಹೇಳಿದ್ನಲ್ಲ ಇವರೇನೆ. ಗುಡ್, ನನ್ನ ಮಗಳು ಎಲ್ಲ ವಿಷಯ ಹೇಳಿದ್ದಾಳೆ. ನೀನೇನು ಯೋಚನೆ ಮಾಡಬೇಡ, ನೀನು ಬೇಡಿಕೆಗಳನ್ನ ನಮ್ಮ ಮಕ್ಕಳು ನೋಡ್ಕೊತಾರೆ. ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಮಾತಾಡ್ತಾ ಇದ್ದೀವಿ. ಮೇಡಮ್, ಇದು ನಾನು ಒಬ್ಳಿಗೆ ಪ್ರಾಬ್ಲಮ್ ಅಲ್ಲ. ನಮ್ಮ ಗ್ರೂಪಲ್ಲಿ 200 ಮೆಂಬರ್ಸ್ ಇದ್ದಾರೆ. ನೀವು ಹೆಲ್ಪ್ ಮಾಡೋದಾದರೆ ಎಲ್ರಿಗೂ ಹೆಲ್ಪ್ ಮಾಡಿ. ಮೊದಲು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. 200 ಜನ ಅಂದರೆ ನನಗೆ ಮಾಡೋಕ್ಕಾಗಲ್ಲ. ಅದನ್ನು ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಹಾಗಿದ್ರೆ ಮೇಡಮ್, ನಮ್ಮಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ನೀವು ಆ ಕೆಲಸನಾದರೂ ಮಾಡ್ಬೋದಲ್ವಾ? ನೋಡಿ, ನಾನು ಇನ್ನೂ ಅಷ್ಟು ದೊಡ್ಡವಳಾಗಿಲ್ಲ. ನಿಮ್ಮ ಐಡಿಯಾಸ್ ಎಲ್ಲ ನಂಗೆ ಇಷ್ಟ ಆಯಿತು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ. ನೋಡೋಣ ಇರಿ, ನಮ್ಮ ತಂದೆ ಜೊತೆ ಮಾತಾಡ್ತೀನಿ. ಹಾಯ್, ಐ ಆಮ್ ರಾಕೇಶ್, ಈ ಊರಿನ ಗೌಡ್ರ ಮಗ. ಆ ಸಂಗೀತ, ನಿಮ್ಮ ಐಡಿಯಾಸ್ನೆಲ್ಲ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಿ. ನನಗೊಂದು ಕಾಲ್ ಇದೆ, ಅಟೆಂಡ್ ಮಾಡಿ ನಾನು ಬರ್ತೀನಿ. ಸಂಗೀತ ಅವಳ ಐಡಿಯಾಗಳನ್ನ ಗೌಡ್ರ ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು. ನನ್ನ ಕಾಲ್ ಅಟೆಂಡ್ ಮಾಡಿ ಬರೋ ಅಷ್ಟರಲ್ಲಿ ಅವರಿಬ್ರು ಅಲ್ಲಿರಲಿಲ್ಲ. ಸಂಗೀತ, 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 ಸಂಗೀತ,
ಗೊತ್ತಿರೋದು. ನನಗೆ ಬೇರೇನೂ ಗೊತ್ತಿಲ್ಲ. ಸರ್, ಬನ್ನಿ ಅರ್ಜುನ್, ವಿಚಾರ ನಮಗಿತ್ತಾ? ನಮ್ಮ ಮಗಳಿಗೇನು ತೊಂದರೆ ಇಲ್ಲ ತಾನೆ? ಸರ್, ನಿಮ್ಮ ಮಗಳಿಗೇನು ತೊಂದರೆ ಇಲ್ಲ ಸರ್. ಆದರೆ ಇನ್ನೊಂದು ಹೆಣ್ಣು ಮಗಳಿಗೆ ತೊಂದರೆ ಆಗಿದೆ ನಿಮ್ಮಿಂದ. ಇಲ್ಲ ಅರ್ಜುನ್, ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ. ಸರ್, ನಿಮ್ಮ ಮಗಳೆಲ್ಲ ನನಗೆ ಹೇಳಿದ್ದಾಳೆ ಸರ್. ಅವತ್ತಲ್ಲೇನು ನಡೀತು ಅಂತ ನಿಜ ಹೇಳಿ ಸರ್. ಅವತ್ತೇನಾಯ್ತಂದರೆ, ಓ ನಮಸ್ಕಾರ ಸಾಹೇಬ್ರೆ. ಏನು ಮಗಳು ಕರ್ಕೊಂಡು ಇದ್ದಕ್ಕಿದಂಗೆ ನಮ್ಮೂರ ಕಡೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಕಾಳೇಗೌಡ್ರೆ, ನಿಮ್ಮೂರಲ್ಲಿ ಒಂದು ಹುಡುಗಿ ಹೆಲ್ಪ್ ಕೇಳಿತ್ತು, ಅದಕ್ಕೋಸ್ಕರ ನನ್ನ ಮಗಳು ಕರ್ಕೊಂಬಂದೆ. ಏನು, ನಮ್ಮೂರ ಹುಡುಗಿ ನಿಮ್ಮನ್ನು ನನಗೆ ಗೊತ್ತಿಲ್ಲದೆ ಇಲ್ಲಿ ಕರ್ಸ್ಕೊಂಬಿಟ್ಲ? ಪರವಾಗಿಲ್ವೇ, ನಮ್ಮೂರ ಹುಡುಗಿರು ಎಷ್ಟು ಮುಂದುವರೆದಿದ್ದಾರೆ. ಅಪ್ಪ, ನಾನು ಹೋಗಿ ಮಿನಿಸ್ಟರ್ ಮಗಳಿಗೆ ಹೆಲ್ಪ್ ಮಾಡ್ಲಾ? ಹೋಗಪ್ಪ ಹೋಗು, ಮೊದಲ ಕೆಲಸ ಮಾಡೋ. ನಾನು ಇವತ್ತು ಈ ಪೊಸಿಷನ್ ಬರೋದಕ್ಕೆ ಕಾಳೇಗೌಡ ತುಂಬ ಕಷ್ಟಪಟ್ಟಿದ್ದಾರೆ. ಅವತ್ತು ನಾನು ಫೋನಲ್ಲಿ ಮಾತಾಡ್ತಿರುವಾಗ ಆ ಬಡ ಹೆಣ್ಮಗಳು ಸತ್ತು ಬಿದ್ದಿದ್ಲು. ಈ ಕೊಲೆಯಿಂದ ನನ್ನ ಮಗಳ ಲೈಫ್ಗೆ ಏನೋ ತೊಂದರೆ ಆಗಬಹುದು ಅಂತ ಕಾಳೇಗೌಡ ಹೇಳ್ದಂಗೆಲ್ಲ ಕೇಳ್ತಾ ಇದ್ದೆ. ಇದೇ ನಡೆದಿರೋದು. ಅವಳು ಹೆಂಗೆ ಸತ್ಲು, ಯಾರು ಕೊಲೆ ಮಾಡಿದ್ರು, ಇದು ಯಾವುದು ನನಗೆ ಗೊತ್ತಿಲ್ಲ. ಪ್ಲೀಸ್ ಅರ್ಜುನ್, ಇದರಿಂದ ನನಗೂ ನನ್ನ ಮಗಳಿಗೆ ಏನು ತೊಂದರೆ ಆಗಬಾರ್ದು. ಸರ್, ಸತ್ಯಕ್ಕೆ ಯಾವತ್ತೂ ನ್ಯಾಯ ಸಿಗಲೇಬೇಕು. ನೀವು ಹೇಳಿದ್ದು ನಿಜ ಆಗಿದ್ದರೆ ನಿಮಗಾಗಲಿ ನಿಮ್ಮ ಮಗಳಿಗಾಗಲಿ ಏನೂ ತೊಂದರೆ ಆಗಲ್ಲ ಸರ್. ನಾನೇನು ಬರ್ತೀನಿ. ಅಂದರೆ ಆ ಹುಡುಗಿ ಕೊಲೆ ಆದಮೇಲೆ ಶಿವ ಕಾಣಿಸ್ತಾ ಇಲ್ಲ. ಆ ಹುಡುಗಿ ಕೊಲೆ ವಿಚಾರದಲ್ಲಿ ಗೌಡ್ರು ಹೋಮ್ ಮಿನಿಸ್ಟರ್ನ ಯಾಕೆ ಲಾಕ್ ಮಾಡಿದರು? ಆ ಹುಡುಗಿ ಯಾರು? ಆ ಹುಡುಗಿನ ಯಾಕಾದರೂ ಕೊಲೆ ಮಾಡಿದರು? ಆ ಹುಡುಗಿ ಸಾವುಗೂ ಗೌಡ್ರ ಮಗನ ಕೊಲೆಗೂ ಏನಾದರೂ ಸಂಬಂಧ ಇದೆಯಾ? ಈ ಮೂವರ ಜೊತೆ ಬಸವ ಕನೆಕ್ಟೇ ಆಗ್ತಾ ಇಲ್ವಲ್ಲ. ಒಂದಂತೂ ಕ್ಲಿಯರ್ ಆಯಿತು, ಈ ಆಟದಲ್ಲಿ ಹೋಮ್ ಮಿನಿಸ್ಟ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದರೂ ತನ್ನ ಮಗಳಿಗೋಸ್ಕರ ಒಂದು ಕೊಲೆಯನ್ನೇ ಮುಚ್ಚಾಕಿದರು. ಈ ಆಟದಲ್ಲಿ ಮುಖ್ಯ ಪ್ಲೇಯರ್ಸ್ ಅಂದರೆ ಗೌಡ್ರು ಮತ್ತು ಶಿವ. ಶಿವ ಸಿಗದೆ ಗೌಡ್ರನ್ನ ಏನು ಮಾಡೋಕ್ಕಾಗಲ್ಲ. ಶಿವನ್ನ ನಾನು ಇದೇ ಹಿಡಿತೀನಿ. ಯಾವ ಆ್ಯಂಗಲ್ಲಿಂದ ನೋಡಿದ್ರೂ ಬಸವ ಈ ಆಟದಲ್ಲಿ ಇಲ್ಲ ಅನಿಸುತ್ತೆ. ಬಸವ ಹೇಳ್ತಾ ಇರೋದು ನಿಜ ಇರ್ಬೋದು. ಈ ಕೇಸಲ್ಲಿ ಬಸವ ಅಮಾಯಕ. ಹೇಗಾದರೂ ಮಾಡಿ ಅವನ್ನ ಹೊರಗಡೆ ತರಬೇಕು. ವಾದ ವಿವಾದಗಳನ್ನು ಪರಿಶೀಲಿಸಿ ಆರೋಪಿ ಬಸವನನ್ನು ಈ ಘನ ನ್ಯಾಯಾಲಯವು ನಿರ್ದೋಷಿ ಎಂದು ತೀರ್ಮಾನಿಸಿದೆ. ಬಸವ ಸರ್, ನಿನಗೆ ಮಾತು ಕೊಟ್ಟ ಹಾಗೆ ನಾನು ನಿನ್ನ ಕಾಪಾಡಿದ್ದೀನಿ. ಶಿವ ಕೊಲೆಗಾರ, ನೀನು ನಿರ್ದೋಷಿ ಅಂತ ಕೋರ್ಟು ತೀರ್ಪು ಕೊಟ್ಟಿದೆ. ಹಾಗೆ ಶಿವ ಸಿಗೋವರೆಗೂ ನಿನಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೆಕ್ಯೂರಿಟಿ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆ. ಧೈರ್ಯವಾಗಿರು, ನಿನ್ನ ಹಿಂದೆ ನಾನಿರ್ತೀನಿ. ಹೋಗ್ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Poor boy. ಕಬಡ್ಡಿ ಸರ್. ಸಮಾಧಾನ ಸರ್, ಸಮಾಧಾನ. ಕಬಡ್ಡಿ ಸರ್. ತಗೋ ನೀರು ಕುಡಿ ಫಸ್ಟ್. ಬೇಡ ಸರ್, ಕಬಡ್ಡಿ ಸರ್. ಸರಿ, ಏನಾಯ್ತು ಹೇಳು? ಯಾಕೆ ಹಿಂಗೆ ಓಡ್ ಬಂದೆ? ಸರ್ ಸರ್, ಶಿವ ಶಿವ. ಏನು ಶಿವನ? ಹೌದು ಸರ್, ಶಿವ. ಕಬಡ್ಡಿ ಸರ್, ಕಬಡ್ಡಿ ಸರ್. ಎಲ್ಲಿ ನೋಡಿದೆ ಶಿವನ? ಸರ್ ಅದು
ಕೂಲಿಯಿಂದ ಕೊಲೆವರೆಗೂ ಶಿವ ಮಾಡ್ತಿದ್ದ ಎಲ್ಲ ಕೆಲಸಗಳ ಹಿಂದೆ ನಾನು ಇರ್ತಿದ್ದೆ ಸರ್. ನಮ್ಮೂರಿಗೆ ಹೋಮ್ ಮಿನಿಸ್ಟ್ರು ಬಂದಿದ್ದ ದಿನ ಅಪ್ಪ ಅಪ್ಪ ಹುಡುಗಿ ಸತ್ತೋದ್ಲಪ್ಪ. ಆ? ಯಾರು? ಯಾವ ಹುಡುಗಿನೋ? ಅದೇ ಹುಡುಗಿ, ಅದೇ ಹೆಲ್ಪ್ ಕೇಳಿದ್ಲಲ್ಲ, ಅದೇ ಹುಡುಗಿಪ್ಪ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಶಿವ, ನನಗೆ ಹೇಳಿದೆ ನನ್ನ ಮಗ ತಪ್ಪು ಮಾಡ್ಬಿಟ್ಟಿದ್ದಾನೆ. ಮಿನಿಸ್ಟರ್ ಬರೋದಕ್ಕೆ ಮುಂಚೆ ಆ ಹೆಣನ ಮುಚ್ಚಾಕ್ಬಿಡು. ನೀವೇನು ತಲೆ ಕೆಡಿಸ್ಕೊಬಿಡಿ ಗೌಡ್ರೆ, ಅದು ನನ್ನ ಕರ್ತವ್ಯ. ನಾನು ಈಗಲೇ ಹೋಗಿ ಆ ಕೆಲಸ ಮುಗಿಸ್ತೀನಿ. ಹೋಮ್ ಮಿನಿಸ್ಟರ್ ಪರಿಜ್ಞಾನನೂ ಇಲ್ಲದೆ ಆ ಹುಡುಗಿನ ಸಾಜ್ಬಿಟ್ಟು ಬಂದು ನಿಂತಿದೀಯ. ಹಾ, ಸ್ವಲ್ಪನೂ ಬುದ್ಧಿ ಬೇಡವನ? ಗೌಡ್ರೆ, ಏನ? ಒಂದ್ ದೊಡ್ಡ ಅನಾಹುತ ಆಗ್ಬಿಟ್ಟೈತೆ. ಯಾಕೋ, ಏನಾಯ್ತೋ? ಸತ್ತೋಗಿರೋ ಹುಡುಗಿ ಶಿವನ್ ತಂಗಿ. ಏನು? ಶಿವನ್ ತಂಗಿನ? ಹೌದು ಗೌಡ್ರೆ. ಯಾರು ಏನು ಅಂತ ನೋಡಬಾರ್ದೇನ ನೀನು? ಅಯ್ಯೋ, ಏನಪ್ಪ ಮಾಡೋದೀಗ? ಶಿವ ಏನಾದ್ರೂ ಇಲ್ಲಿಗೆ ಬಂದ್ರೆ ನಮ್ಮಿಬ್ಬರು ಪ್ರಾಣನು ತೆಗೆದಾಕ್ಬಿಡ್ತಾನೆ ಒಂದೇ ಸಲ. ಏನಾದ್ರೂ ಮಾಡ್ಲೇಬೇಕು. ಹೋಗು, ಮೊದಲು ಶಿವನ್ ತಡಿ, ಹೋಗು. ಆವತ್ತೇ ಶಿವನ ಕೊಂದ್ಬಿಟ್ವಿ ಸರ್. ಶಿವ ಇಲ್ಲ ಸರ್. ಶಿವನ ಹೆಸರಲ್ಲಿ ಗೌಡ್ರ ಮಗನ ಕೊಂದವರು ನಾಳೆ ನನ್ನನ್ನು ಉಳಿಸಲ್ಲ ಸರ್. ದಯವಿಟ್ಟು ಕಾಪಾಡಿ ಸರ್, ಕಾಪಾಡಿ ಪ್ಲೀಸ್. ಇವನು ಹೇಳೋ ಪ್ರಕಾರ ಶಿವ ಕೊಲೆಯಾಗಿದ್ದಾನೆ. ಆದರೆ ಶಿವನ ಹೆಸರಲ್ಲಿ ತುಂಬ ಕೊಲೆಗಳು ನಡೆದಿವೆ. ಆ ಕೊಲೆಗಳನ್ನು ಮಾಡಿರೋದು ಯಾರು? ಗೌಡ್ರ ಮಗನ್ನ ಶಿವನೇ ಕೊಲೆ ಮಾಡಿದ್ದಾನೆ, ಅದನ್ನು ನಾನೇ ನೋಡಿದ್ದೀನಿ ಅಂತ ಬಸವ ಹೇಳ್ತಿದ್ದಾನೆ. ಒಂದು ವೇಳೆ ಇದ್ರ ಎಲ್ಲಾದ್ರ ಹಿಂದೆ ಬಸವನ ಕೈವಾಡ ಏನಾದರೂ ಇದೆಯಾ? ಧೈರ್ಯವಾಗಿರು, ನಿನ್ನ ಹಿಂದೆ ನಾನಿರ್ತೀನಿ. ಹೋಗ್ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾದರೆ ಈ ಬಸವ ಯಾರು?